ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಮುಂದುವರೆದ ಸಂಚಿಕೆ. ಅರ್ಜುನ್ ಆ ಹುಡುಗಿಯನ್ನು ಕರೆದುಕೊಂಡು ಕಾಫಿ ಶಾಪ್ ಒಳಗೆ ಹೋಗುತ್ತಿದ್ದ ಹಾಗೆ ನಯನ ಕೂಡ ಅಲ್ಲಿಯೇ ಬೈಕ್ ನಿಲ್ಲಿಸಿದವಳು ತನಗರಿವಿಲ್ಲದೆ ಅವಳು ಕೂಡ ಒಳ ಹೋಗಿದ್ದಳು. ಸಂಜೆಯ ವೇಳೆಯಾಗಿದ್ದರಿಂದ ಅಲ್ಲಿ ತುಸು ಜನ ಹೆಚ್ಚೇ ಇದ್ದರು. ಖಾಲಿ ಇದ್ದ ಟೇಬಲ್ನಲ್ಲಿ ಆ ಹುಡುಗಿ ಮತ್ತು ಅರ್ಜುನ್ ಎದುರು ಬದುರಾಗಿ ಕುಳಿತರು. ನಯನ ಕುಳಿತುಕೊಳ್ಳಲು ಕುರ್ಚಿ ಹುಡುಕಿದರೆ ಎಲ್ಲಾ ಟೇಬಲ್ಗಳು ತುಂಬಿ ಹೋಗಿದ್ದವು. ಅರ್ಜುನ್ ಕುಳಿತಿದ್ದ ಹಿಂದಿನ ಟೇಬಲ್ನಲ್ಲಿ ಒಬ್ಬರು ಕುಳಿತು ಇನ್ನು 3 ಕುರ್ಚಿಗಳು ಖಾಲಿ ಇದ್ದವು. ಅಲ್ಲಿಯೇ ಕುಳಿತುಕೊಳ್ಳೋಣ ಎಂದು ಹೋದವಳು ಕುರ್ಚಿ ಎಳೆದು ಕುಳಿತರೆ ಅವಳ ಮುಂದೆ ಇದ್ದ ಕುರ್ಚಿಯಲ್ಲಿ ಕುಳಿತಿದ್ದ ಯುವಕ, ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಒಬ್ಬರು ಬರ್ತಾರೆ, ನೀವು ಬೇರೆ ಎಲ್ಲಾದರೂ ಕುಳಿತುಕೊಳ್ಳಿ ಎಂದನು. ಈ ಚೇರ್ ನಿಂದು ಎಂದು ಹೆಸರು ಬರೆದಿದ್ದೀಯಾ? ಇಲ್ಲ ತಾನೆ, ಬೇರೆ ಎಲ್ಲೂ ಚೇರ್ ಖಾಲಿ ಇಲ್ಲ ಎನ್ನುವುದು ನಿನಗೆ ಕಾಣುತ್ತಿಲ್ಲವೇ? ಹಾಕಿರುವ ಕನ್ನಡಕ ತೆಗೆದು ಸರಿಯಾಗಿ ನೋಡು, ನಾನು ಇಲ್ಲಿಯೇ ಕೂರುತ್ತೇನೆ ಎಂದು ಆ ಹುಡುಗನ ಮೇಲೆಯೇ ಜೋರು ಮಾಡಿದಳು. ಪಾಪ, ಎದುರಿದ್ದ ಹುಡುಗ ಅವಳು ಜೋರು ಮಾತನಾಡುವುದನ್ನೇ ನೋಡಿ ನಿಬ್ಬೆರಗಾಗಿ ಮೂಗಿನ ಮೇಲಿನ ಕನ್ನಡಕವನ್ನು ಸರಿಪಡಿಸಿಕೊಂಡಿದ್ದ. ನಿಮಗೆ ಕನ್ನಡ ಬರುತ್ತಲ್ವಾ? ಇಲ್ಲಿ ಒಬ್ಬರು ಬರ್ತಾರೆ ಎಂದು ಹೇಳುತ್ತಿದ್ದೀನಲ್ಲ, ಪ್ಲೀಸ್ ನೀವು ಬೇರೆ ಕಡೆ ಹೋಗಿ ಕುಳಿತುಕೊಳ್ಳಿ ಎಂದು ಸಮಾಧಾನದಿಂದಲೇ ಹೇಳಿದನು. ಬೇರೆಯವರು ಬಂದರೆ ಇನ್ನೂ 2 ಚೇರ್ ಇದೆಯಲ್ಲ, ಅಲ್ಲಿ ಕುಳಿತುಕೊಳ್ಳುತ್ತಾರೆ. ಹಾಗೂ ನಿಮಗೆ ಪ್ರೈವಸಿ ಬೇಕು ಎಂದರೆ ನೀವೇ ಬೇರೆ ಕಡೆ ಹೋಗಿ ಕುಳಿತುಕೊಳ್ಳಿ ಎಂದಳು. ಅವಳು ಆಡುವ ಮಾತು ಕೇಳಿದವನು, ಇವಳು ಯಾರೋ ಮಾತು ಕೇಳುವ ಜಾಯಮಾನದವಳಲ್ಲ ಎಂದು ತಿಳಿದ ಯುವಕ, ಇದು ಯಾವುದೋ ತಲೆನೋವಿನ ಕೇಸ್ ಎಂದು ಜೋರಾಗಿ ಹೇಳುತ್ತಾನೆ ಅಲ್ಲಿಂದ ಎದ್ದು ಹೋಗಿದ್ದನು. ಅವನ ಮಾತಿಗೆ ಏಯ್ ಎಂದು ಮುಷ್ಟಿ ಹಿಡಿದು ಟೇಬಲ್ ಮೇಲೆ 2 ಕೈಯಲ್ಲಿ ಗುದ್ದಿದಳು. ಇವಳ ಮಾತುಗಳನ್ನು ಕಿರುಗಣ್ಣಿನಲ್ಲಿಯೇ ಗಮನಿಸುತ್ತಿದ್ದ ಅರ್ಜುನ್ ಬಾಯಿ ಬಿಟ್ಟು ನಗಲಾಗದೆ ಒಳಗೊಳಗೆ ನಗುತ್ತಿದ್ದನು. ಅರ್ಜುನ್ ಮೊದಲೇ ಕಾಫಿ ಆರ್ಡರ್ ಮಾಡಿದ್ದರಿಂದ ಅದಾಗಲೇ ಕಾಫಿ ಬಂದಿತ್ತು. ಇಬ್ಬರು ನಗುತ್ತಾ ಮಾತನಾಡಿಕೊಂಡು ಕಾಫಿ ಕುಡಿಯುತ್ತಿದ್ದರು. ಆಗಲೇ ನಯನಾ ಕೂಡ ಒಂದು ಕಾಫಿಯನ್ನು ಆರ್ಡರ್ ಮಾಡಿದಳು. ಅವರು ನಗುತ್ತಾ ಮಾತನಾಡುವುದನ್ನು ನೋಡಿದವಳು, ಪ್ರಪಂಚದ ಎಲ್ಲರ ಜೊತೆ ಹಲ್ಲು ಕಿಸಿದು ಮಾತನಾಡುತ್ತಾನೆ, ಆದ್ರೆ ನನ್ನ ಜೊತೆ ಮಾತ್ರ ಉರಿಸಿಂಗನ ಹಾಗೆ ಆಡ್ತಾನೆ ಎಂದುಕೊಂಡವಳು, ನನಗೇನಾಗಿದೆ, ಅವನು ಯಾರ ಜೊತೆ ಹೋದ್ರೆ ನನಗೇನು, ಯಾರ ಜೊತೆ ನಗುತ್ತಾ ಮಾತನಾಡಿದರೆ ನನಗೇನು, ಮನೆಗೆ ಹೋಗುವುದು ಬಿಟ್ಟು ನಾನು ಇಲ್ಲಿಗೆ ಯಾಕೆ ಬಂದೆ ಎಂದು ತಲೆ ತಗ್ಗಿಸಿ 2 ಕೈ ತಲೆಯ ಮೇಲೆ ಹೊತ್ತು ಹೇಳಿಕೊಂಡವಳು ತಲೆ ಎತ್ತಿ ನೋಡಿದರೆ ಅಲ್ಲಿ ಅರ್ಜುನ್, ಆ ಹುಡುಗಿ ಇಬ್ಬರು ಇರಲಿಲ್ಲ. ಇಲ್ಲೇ ಇದ್ದನಲ್ಲ, ಎಲ್ಲಿ ಹೋದ ಎಂದು ಅತ್ತಿತ್ತ ಕಣ್ಣು ಹೊರಳಿಸಿ ನೋಡತೊಡಗಿದಳು. ಅವನು ಎಲ್ಲೂ ಕಾಣದಾದಾಗ ಎದ್ದು ನಿಂತು ಎಲ್ಲಿ ಹೋದನು ಎಂದು ಹುಡುಕತೊಡಗಿದಳು. ಅಷ್ಟರಲ್ಲಿ ಅವಳ ಮುಖದ ಬಳಿ ಚಿಟಿಕೆ ಹೊಡೆದು ಹಲೋ ಎನ್ನುವ ಶಬ್ದ ಕೇಳಿಸಿ ಎದುರಿಗಿರುವವರನ್ನು ನೋಡಿ ಪೆಚ್ಚಾಗಿ ನಿಂತಳು. ಯಾರನ್ನು ಹುಡುಕ್ತಿದೀಯಾ ಎಂದನು ನಗುತ್ತಾ ಕೇಳಿದನು. ನಾನ್ ಯಾರನ್ನ ಹುಡುಕಲಿ, ಯಾರನ್ನು ಹುಡುಕುತ್ತಿಲ್ಲ ಎಂದು ತನ್ನ ಬಿಗುಮಾನ ಬಿಡದೆ ಹೇಳಿದಳು. ಏನೋಪ್ಪ, ನನಗೆ ನೀನ್ ಯಾರನ್ನ ಹುಡುಕುತ್ತಿದ್ದೀಯಾ ಎನಿಸಿತು, ಅದು ಬಿಡು, ಇಲ್ಲಿಗೆ ಏಕೆ ಬಂದೆ ಎಂದನು. ಇಲ್ಲಿ ಬಿಟ್ಟಿಯಾಗಿ ಬಿರಿಯಾನಿ ಕೊಡ್ತಿದ್ದಾರೆ ಎಂದು ತಿಳಿಯಿತು, ಅದಕ್ಕೆ ತಿಂದು ಹೋಗೋಣ ಎಂದು ಬಂದೆ ಎಂದಳು ಅದೇ ಕೋಪದಲ್ಲಿ. ಓ ಹೌದಾ, ಹಿಂದೆ ಪಾತ್ರೆಯನ್ನು ತೊಳೆದಿಟ್ಟು ಹೋಗ್ಬೇಕು ಎಂದು ಬೋರ್ಡ್ ಹಾಕಿದ್ದಾರೆ, ನೀನು ನೋಡಲಿಲ್ಲವಾ ಎಂದು ನಗುತ್ತಾ ಹೇಳಿದನು. ನಾನ್ಯಾಕೆ ತೊಳೆಯಲಿ, ನನಗೆ ಆ ಕರ್ಮ ಇನ್ನೂ ಬಂದಿಲ್ಲ, ಅದಕ್ಕೆ ನೀನಿದ್ದೀಯಲ್ಲ, ಸೇರಿಗೆ ಶವ ಸೇರು ಎನ್ನುವ ಹಾಗೆ ಮಾತನಾಡಿದಳು. ನಾನೇನು ಬಿರಿಯಾನಿ ತಿನ್ನಲು ಬಂದಿರಲಿಲ್ಲವಲ್ಲ, ಬಿರಿಯಾನಿ ತಿನ್ನಲು ಬಂದಿರುವವಳು ನೀನು, ಹಾಗಿದ್ದಾಗ ನೀನೇ ತೊಳೆಯಬೇಕು. ನಾನು ನನ್ನ ಗೆಳತಿಯ ಜೊತೆ ಕಾಫಿ ಕುಡಿಯಲು ಬಂದಿದ್ದೆ ಎಂದು ಚೇರಿನ ಹಿಂದಕ್ಕೆ ಹೊರಗಿ ಸಮಾಧಾನದಿಂದಲೇ ಹೇಳಿದನು. ಅರ್ಜುನ್, ನಿನ್ನ ಮಾತು ಅತಿಯಾಗ್ತಿದೆ ಎಂದಳು ಅದೇ ಕೋಪದಲ್ಲಿ. ಅಷ್ಟರಲ್ಲಿ ಅವಳು ಆರ್ಡರ್ ಮಾಡಿದ ಕಾಫಿ ಬಂದಿತ್ತು. ಬ್ರದರ್, ಕಾಫಿ ಇಲ್ಲಿ ಕೊಡಿ, ಅವಳು ಕಾಫಿ ಕುಡಿಯುವುದಿಲ್ಲ, ಅವಳಿಗೆ ಹೆಚ್ಚು ಕೋಲ್ಡ್ ಇರುವ ಐಸ್ ಕ್ರೀಮ್ ತಂದು ಕೊಡಿ, ತಿಂದು ಹೊಟ್ಟೆ ತಣ್ಣಗೆ ಮಾಡಿಕೊಳ್ಳಲಿ ಎಂದನು ಅದೇ ನಗುವಿನಲ್ಲಿ. ಆದರೆ ಅವಳಿಗೆ ಅವನ ಮಾತಿನ ಅರ್ಥ ತಿಳಿಯಲಿಲ್ಲ. ಕಾಫಿಯನ್ನು ನೀನೇ ಕುಡಿ, ಐಸ್ ಕ್ರೀಮ್ ಕೂಡ ನೀನೇ ತಿಂದು ನಿನ್ನ ಹೊಟ್ಟೆಯನ್ನೇ ತಣ್ಣಗೆ ಮಾಡಿಕೊ, ನನಗೇನು ಬೇಡ, ನಾನು ಹೊರಡುತ್ತೇನೆ ಎಂದು ಮೇಲೆದ್ದವಳ ಕೈಯನ್ನು ಬಿಗಿಯಾಗಿ ಹಿಡಿದವನು, ನನ್ನನ್ನು ಯಾಕೆ ಫಾಲಿ ಮಾಡಿಕೊಂಡು ಬಂದೆ ಎಂದು ಗಂಭೀರವಾಗಿ ಕೇಳಿದನು. ಅರ್ಜುನ್ ಕೈ ಹಿಡಿಯುತ್ತಿದ್ದ ಹಾಗೆ ನಯನಾಳ ದೇಹದಲ್ಲಿ ವಿದ್ಯುತ್ ಸಂಚಲನವಾದಂತಾಗಿತ್ತು. ಅವಳ ಹೃದಯದ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಆ ಕ್ಷಣದಲ್ಲಿಯೇ ಅವಳಲ್ಲಿ ಅರಿಯದ ಭಾವವೊಂದು ಮೂಡಿತು. ಯಾವಾಗಲೂ ಹುಡುಗರ ಜೊತೆ ಓಡಾಡುವವಳಿಗೆ ಎಂದಿಗೂ ಈ ರೀತಿಯ ಅನುಭವ ಆಗಿರಲಿಲ್ಲ. ಅವನ ಮಾತಿಗೆ ತಬ್ಬಿಬ್ಬಾದವಳು ಸಾವರಿಸಿಕೊಂಡು, ನಾನ್ಯಾಕೆ ನಿನ್ನನ್ನು ಫಾಲೋ ಮಾಡಿಕೊಂಡು ಬರಲಿ,
ನಾನು ಫಾಲೋ ಮಾಡಿಕೊಂಡು ಬಂದಿಲ್ಲ ಎಂದು ಸುಳ್ಳಾಡಿದಳು. ಸರಿ ಬಿಡು, ನೀನು ಎಂತಹ ಗಯ್ಯಾಳಿ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಎಂದಿಗೂ ನೀನು ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಈಗಷ್ಟೇ ಕಾಫಿ ಕುಡಿದೆ. ನೀನು ಹಾಗೆ ಹೋದರೆ ಒಂದು ಕಪ್ ಕಾಫಿ ವ್ಯರ್ಥ ಆಗುತ್ತದೆ. ಕಾಫಿ ಕುಡಿದು ಹೋಗು ಎಂದನು. ಮೊದಲ ನಯನ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅವರೆಲ್ಲರ ಎದುರಿಗೆ ಅವನ ಜೊತೆ ಜಗಳಕ್ಕೆ ನಿಲ್ಲುತ್ತಿದ್ದಳು. ಆದರೆ ಇಂದೇಕೋ ಅವನ ಜೊತೆ ಜಗಳ ಮಾಡಲು ಅವಳಿಗೆ ಮನಸ್ಸಾಗಲಿಲ್ಲ. ನನಗೆ ಬೇಡ, ನೀನೇ ಕುಡಿ ಎಂದು ಅವನಿಂದ ಕೈ ಬಿಡಿಸಿಕೊಂಡವಳು ಅಲ್ಲಿಂದ ಹೊರಟಿದ್ದಳು. ನಯನ ಹೋದತ್ತಲೆ ನೋಡಿಕೊಂಡು ನಗುತ್ತಾ ಕುರ್ಚಿಯ ಮೇಲೆ ಕುಳಿತು ಆ ಕಪ್ ಕಾಫಿಯನ್ನು ಸಹ ಅವನೇ ಕುಡಿದಿದ್ದನು. ಜಾನಕಿಗೆ ಆ ಮನೆಯಲ್ಲಿ ಒಂದು ವಾರಕ್ಕೆ ಜೈಲಿನಲ್ಲಿ ವಾಸವಾಗಿದ್ದೀನಿ ಎನಿಸತೊಡಗಿತು. ಕೋಣೆಯನ್ನು ಬಿಟ್ಟು ಎಲ್ಲಿಯೂ ಹೋಗುವ ಹಾಗಿರಲಿಲ್ಲ. ಎಂದಾದರೂ ಒಮ್ಮೆ ಅಡುಗೆ ಮನೆಗೆ ಹೋದರೂ ಸಹ ಫಾತಿಮಾ ಅವರ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಳು. ಅದನ್ನು ಅರಿತವಳು ಎಲ್ಲಿಯೂ ಹೋಗುವುದು ಬೇಡ ಎಂದು ಕೋಣೆಯಲ್ಲಿ ಕುಳಿತಿರುತ್ತಿದ್ದಳು. ಅವಳಿಗೆ ಭಕ್ತಿಯಿಂದ ಪೂಜೆ ಮಾಡಲು ದೇವರ ಫೋಟೋ ಕೂಡ ಇರಲಿಲ್ಲ. ಪ್ರತಿದಿನ ತನ್ನ ಗಣೇಶನಿಗೆ ಪೂಜೆ ಮಾಡುತ್ತಿದ್ದವಳಿಗೆ ಈಗ ಏನೋ ಕಳೆದುಕೊಂಡ ಭಾವ ಅವಳನ್ನು ಕಾಡುತ್ತಿತ್ತು. ಮನಸ್ಸಿಗೆ ಎಷ್ಟೇ ಸಮಾಧಾನ ತಂದುಕೊಂಡರೂ ಅವಳ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿರಲಿಲ್ಲ. ಅದೇ ಯೋಚನೆಯಲ್ಲಿ ತನ್ನ ಬ್ಯಾಗಿನಲ್ಲಿದ್ದ ಬಟ್ಟೆಗಳನ್ನು ನೀಟಾಗಿ ಮಡಿಸಿ ಪುನಃ ಅದೇ ಬ್ಯಾಗಿಗೆ ಇಡುತ್ತಿದ್ದಳು. ಆಗ ತಾನೇ ಕೋಣೆಗೆ ಬಂದ ರೆಹಮಾನನನ್ನು ನೋಡಿದರೂ ನೋಡದ ಹಾಗೆ ತನ್ನ ಕೆಲಸವನ್ನು ಮುಂದುವರೆಸುತ್ತಿದ್ದಳು. ಜಾನಕಿ ಆ ಪುಟ್ಟ ಬ್ಯಾಗಿನಲ್ಲಿ ಬಟ್ಟೆ ಮಡಿಸುತ್ತಿರುವುದನ್ನು ನೋಡಿದವನು ಮತ್ತು ಜಾನಕಿ ಹಾಕಿರುವ ಕುರ್ತಾಗಳನ್ನೇ ಪುನಃ ಪುನಃ ಹಾಕುತ್ತಿರುವುದನ್ನು ನೆನೆದವನಿಗೆ ಬೇಸರವಾಯಿತು. ಬಟ್ಟೆ ಕೊಡಿಸುತ್ತೇನೆ ಎಂದರೆ ಅವಳು ಒಪ್ಪುವುದಿಲ್ಲ ಎಂದು ಚೆನ್ನಾಗಿ ಅರಿತಿದ್ದವನು ಹಾಗೆ ಸುಮ್ಮನಾಗಿದ್ದನು. ಅದೇ ಯೋಚನೆಯಲ್ಲಿರುವವನಿಗೆ ಅವಳ ಬ್ಯಾಗಿನಲ್ಲಿ ಚಾಕು ನೋಡಿ ಆಶ್ಚರ್ಯವಾಗಿತ್ತು. ಒಡನೆ ಕೆಳಬಾಗಿ ಬ್ಯಾಗಿನ ತುದಿಯಲ್ಲಿದ್ದ ಚಾಕುವನ್ನು ಕೈಗೆತ್ತಿಕೊಂಡವನು, ಜಾನಕಿ, ಚಾಕುವನ್ನು ಯಾಕೆ ಬ್ಯಾಗಿನಲ್ಲಿ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದನು. ಅದನ್ನು ಯಾಕೆ ತೆಗೆದುಕೊಂಡೆ, ಕೊಡು ಅದನ್ನು ಎಂದು ಅವನಿಂದ ಚಾಕು ತೆಗೆದುಕೊಳ್ಳಲು ಕೈ ಚಾಚಿದಳು. ಆದರೆ ಕೈ ಹಿಂದಕ್ಕೆ ಎಳೆದುಕೊಂಡವನು, ಮೊದಲು ಚಾಕು ಯಾಕೆ ಬ್ಯಾಗಿನಲ್ಲಿ ಇಟ್ಟುಕೊಂಡಿದ್ದೀಯಾ, ಅದನ್ನು ಹೇಳು ಎಂದನು ಗಂಭೀರವಾಗಿ. ಅವಳಿಗೆ ಏನಾದರೂ ಅಪಾಯ ಮಾಡಿಕೊಳ್ಳಲು ಇಟ್ಟುಕೊಂಡಿದ್ದಾಳ ಎನ್ನುವ ಭಯ ಆಗಲೇ ಅವನಿಗೆ ಕಾಡತೊಡಗಿತು. ಸತ್ಯವನ್ನು ಹೇಳದೆ ಅವನು ಚಾಕು ಕೊಡುವುದಿಲ್ಲ ಎಂದು ಅರಿತವಳು, ಅದು ಆ ವಯಸ್ಕ ನನ್ನನ್ನು ಮದುವೆಯ ನಂತರ ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಮುಟ್ಟಲು ಬಂದರೆ ಅಥವಾ ನನ್ನನ್ನು ಬಲಾತ್ಕಾರ ಮಾಡಲು ಪ್ರಯತ್ನ ಮಾಡಿದರೆ ಅವನಿಗೆ ಚಾಕು ತೋರಿಸಿ ಹೆದರಿಸಬೇಕು ಎಂಬ ಮುಂದಾಲೋಚನೆಯಿಂದ ಚಾಕುವನ್ನು ನನ್ನ ಬ್ಯಾಗಿನಲ್ಲಿ ಇರಿಸಿದ್ದೆ ಎಂದು ತಡೆದು ಅಂಜಿಕೆಯಿಂದ ನುಡಿದಳು. ಅವಳ ಮಾತು ಕೇಳಿದವನಿಗೆ ಅದೆಷ್ಟು ಮುಂದಾಲೋಚನೆಯಾಗಿ ಯೋಚಿಸುತ್ತಿದ್ದಾಳೆ ಎನಿಸಿತು. ಜಾನಕಿ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು ಎಂದವನು ಅವನು ದುಡ್ಡಿನ ಆಮಿಷ ಒಡ್ಡಿ ನಿನ್ನನ್ನು ಮದುವೆಯಾಗುತ್ತಿದ್ದಾನೆ. ಅಲ್ಲದೆ ಅವನಿಗೆ ಬಹಳ ವಯಸ್ಸಾಗಿದೆ ಎಂದು ತಿಳಿದರೂ ಕೂಡ ಅವನನ್ನು ಯಾಕೆ ಮದುವೆಯಾಗಲು ಒಪ್ಪಿದೆ? ಬಹಳ ದಿನಗಳಿಂದ ಗೊಬ್ಬರದ ಹುಳದ ಹಾಗೆ ತನ್ನ ಎದೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅವಳ ಮುಂದಿಡಿದನು. ಅವನ ಮಾತಿಗೆ ಉತ್ತರ ನೀಡಲು ಆಗದೆ ಒದ್ದಾಡಿದವಳು ಅಲ್ಲಿಂದ ಸೀದಾ ಬಾಲ್ಕನಿಗೆ ಹೋಗಿ ನಿಂತಳು. ಈ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸಿಗೆ ನೋವು ಮಾಡಿದ್ನ ಎಂದುಕೊಂಡವನು ಅವಳ ಹಿಂದೆಯೇ ಹೋಗಿ, ಜಾನಕಿ, ನನ್ನ ಪ್ರಶ್ನೆಯಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸು. ನಿನಗೆ ಇಷ್ಟ ಇದ್ದರೆ ಹೇಳು, ಇಲ್ಲದಿದ್ದರೆ ನಾನು ನಿನ್ನನ್ನು ಬಲವಂತ ಮಾಡುವುದಿಲ್ಲ ಎಂದನು. ಹೇಳಬಾರದು ಅಂತ ಏನಿಲ್ಲ. ಒಂದೆಡೆ ತಂದೆಯನ್ನು ಎದುರಿಸಿ ನಿಲ್ಲಲು ಆಗದಿರುವ ಅಸಹಾಯಕತೆ, ಇನ್ನೊಂದೆಡೆ ನನ್ನ ಜವಾಬ್ದಾರಿ ಎಂದಳು. ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಅದು ನಿನ್ನ ಜವಾಬ್ದಾರಿಯಾ? ಅದು ಹೇಗೆ ಆಗುತ್ತದೆ ಎಂದು ಪ್ರಶ್ನೆ ಮಾಡಿದಳು. ಹೌದು, ನಾನು ಹುಟ್ಟಿದಾಗಿನಿಂದ ನನಗೋಸ್ಕರ ಕಣ್ಣೀರಾಕುತ್ತಿರುವ ತಾಯಿಯ ನೋವನ್ನು ಕಡಿಮೆ ಮಾಡುವುದು ನನ್ನ ಜವಾಬ್ದಾರಿಯಲ್ಲವಾ? ಒಡ ಹುಟ್ಟಿದವನು ಜೀವನದ ಯಶಸ್ಸಿನ ಇನ್ನೊಂದೇ ಒಂದು ಮೆಟ್ಟಿಲು ಇರುವಾಗ ಅವನ ಮನಸ್ಥಿತಿ ಕುಗ್ಗದ ಹಾಗೆ ನೋಡಿಕೊಳ್ಳುವುದು ಕೂಡ ನನ್ನ ಜವಾಬ್ದಾರಿಯಲ್ಲವಾ? ನಾನು ಮದುವೆಯಾದರೆ ನನ್ನ ತಾಯಿ ನೆಮ್ಮದಿಯಾಗಿರುತ್ತಾರೆ ಮತ್ತು ನನ್ನ ತಮ್ಮ ಓದಿನ ಕಡೆ ಗಮನ ಕೊಡುತ್ತಾನೆ. ಇವರಿಬ್ಬರೂ ನನಗೋಸ್ಕರ ಇನ್ನಷ್ಟು ನೋವು ತಿನ್ನುತ್ತಾರೆ. ಅದು ಎಂದಿಗೂ ನಿಲ್ಲುವುದಿಲ್ಲ ಎಂದು ಯೋಚಿಸಿ ಈ ಮದುವೆಯ ನಿರ್ಧಾರವನ್ನು ಮಾಡಿದೆ ಎಂದು ಯಾರಲ್ಲಿಯೂ ಹೇಳದ ಮನದಲ್ಲಿನ ನೋವನ್ನು ರೆಹಮಾನನ ಮುಂದೆ ಹೇಳಿದಳು. ಅವಳು ಹೇಳಿದ ಮಾತಿಗೆ ಪ್ರತ್ಯುತ್ತರವಾಗಿ ಏನು ಹೇಳಬೇಕು ಎಂದು ತೋಚದೆ ಮೂಕವಾಗಿ ನಿಂತನು. ತನ್ನ ತಾಯಿ ಮತ್ತು ತಮ್ಮನ ಖುಷಿಗೋಸ್ಕರ ನಿನ್ನ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳಲು ತಯಾರಾಗಿದ್ದೀಯ. ನಿನ್ನದು ಅದೆಂತಹ ಪ್ರಬುದ್ಧವಾದ ಯೋಚನೆ. ನಿಜವಾಗಿಯೂ ನಿನಗೆ ನೀನೇ ಸರಿಸಾಟಿ ಜಾನಕಿ ಎಂದು ಮನದಲ್ಲಿಯೇ ಹೇಳಿಕೊಂಡನು. ತನ್ನ ಕಣ್ಣೀರನ್ನು ಒರೆಸಿಕೊಂಡವಳು ರೆಹಮಾನನ ಕೈಯಲ್ಲಿ ಚಾಕು ಹಾಗೆ ಇರುವುದನ್ನು ನೋಡಿ, ಹೇಳಿ ಆಯ್ತಲ್ಲ, ಚಾಕು ಕೊಡು ಎಂದು ಕೈ ಚಾಚಿದಳು. ಇನ್ನು ಮುಂದೆ ನಿನಗೆ ಈ ಚಾಕುವಿನ ಅವಶ್ಯಕತೆ ಇರುವುದಿಲ್ಲ. ನೀನು ಅವನನ್ನು ಮದುವೆಯಾಗಿಲ್ಲ. ಈಗ ನೀನು ಇರುವುದು ನನ್ನ ಮನೆಯಲ್ಲಿ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವಾ ಎಂದನು.
ಇಲ್ಲಿ ನಂಬಿಕೆಯ ಪ್ರಶ್ನೆಯೇ ಇಲ್ಲ. ಹಾಗೆ ನಾನು ಯಾರನ್ನೂ ಕೂಡ ನಂಬುವುದಿಲ್ಲ. ನನ್ನ ರಕ್ಷಣೆ ನನ್ನ ಕರ್ತವ್ಯ. ಚಾಕು ಕೊಡು ಎಂದಳು. ಇವಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಎಂದು ನಿಡಿದಾದ ಉಸಿರನ್ನು ಬಿಟ್ಟವನು ಚಾಕುವನ್ನು ಅವಳ ಕೈಗೆ ಇಟ್ಟು ಕೋಣೆ ಒಳಗೆ ಬಂದು ಹಾಸಿಗೆಯ ಮೇಲೆ ಕುಳಿತನು. ಮಹಾನ್. ಹಾಸಿಗೆಯ ಮೇಲೆ ಕುಳಿತವನ ಹೆಸರನ್ನು ಮೊದಲ ಬಾರಿಗೆ ಜೇನು ಸುರಿದಂತೆ ಕೂಗಿದ್ದಳು. ಅದು ಅವನನ್ನು ಮನೆಯವರು ಕರೆಯುವ ಹೆಸರಿನಿಂದ ಕರೆದಿದ್ದಳು. ಅವಳ ಧ್ವನಿಯಲ್ಲಿ ತನ್ನ ಹೆಸರು ಮೊದಲ ಬಾರಿಗೆ ಬಂದಿದ್ದನ್ನು ನೋಡಿ ಖುಷಿಯಾದವನು, ಏನು ಜಾನಕಿ ಎಂದಿದ್ದನು. ಅದು ನನಗೆ ಗಣಿ ಫೋಟೋ ಬೇಕು ಎಂದಳು. ಗಣಿನ? ಯಾರೋ ಅವರು? ಅವರ ಫೋಟೋ ಎಲ್ಲಿ ಸಿಗುತ್ತದೆ? ಆ ಫೋಟೋ ನಿನಗೆ ಯಾಕೆ ಬೇಕು ಎಂದನು. ನಾನು ಹೇಳಿದ್ದು ಗಾಡ್ ಗಣೇಶ ಫೋಟೋ ಎಂದಳು. ಅವಳ ಮಾತಿಗೆ ಜೋರಾಗಿ ನಕ್ಕಿದ್ದನು. ಯಾಕೆ ಹಾಗೆ ನಗ್ತಿದೀಯಾ ಎಂದು ಕೋಪದಲ್ಲಿ ಕೇಳಿದಳು. ನಗದೆ ಇನ್ನೇನು ಮಾಡಲಿ? ಅದೇನು ಒಳ್ಳೆ ಫ್ರೆಂಡ್ ಹೆಸರು ಹೇಳುವ ಹಾಗೆ ದೇವರ ಹೆಸರನ್ನು ಹೇಳುತ್ತಿದ್ದೀಯಲ್ಲ, ಅದಕ್ಕೆ ನಗು ಬಂತು ಎಂದನು. ನಾನು ಚಿಕ್ಕವಳಿರುವಾಗಿನಿಂದಲೂ ನನ್ನ ಇಷ್ಟದ ದೇವರು ಗಣೇಶ. ಆಗಿನಿಂದಲೂ ಗಣಿ ಎಂದೇ ಕರೆದು ಅಭ್ಯಾಸ ನನಗೆ. ಕರೆದೆ ನನಗೆ ಒಂದು ಗಣೇಶನ ಫೋಟೋ ತಂದು ಕೊಡ್ತೀಯಾ ಎಂದಳು. ಎಷ್ಟು ಫೋಟೋ ಬೇಕು ಎಂದನು. ಸದ್ಯಕ್ಕೆ ನನಗೆ ಒಂದೇ ಫೋಟೋ ಸಾಕು ಎಂದಳು. ಇವಾಗಲೇ ತರ್ತೀನಿ ಎಂದು ಹೊರಟವನನ್ನು ಮತ್ತೆ ತಡೆದವಳು, ನಿನಗೇನು ಅಭ್ಯಂತರ ಇಲ್ಲ ಎಂದರೆ ನನಗೊಂದು ಪುಟ್ಟ ಕುಂಕುಮದ ಡಬ್ಬಿಯನ್ನು ತಂದು ಕೊಡ್ತೀಯಾ ಎಂದು ಕೇಳಿದಳು. ಮದುವೆಗೂ ಮೊದಲು ಜಾನಕಿಯನ್ನು ನೋಡಿದಾಗಲೆಲ್ಲ ಅವಳ ಹಣೆಯಲ್ಲಿ ಹೊಳೆಯುತ್ತಿದ್ದ ಕುಂಕುಮ ಮಾಯವಾಗಲು ಕಾರಣ ನಮ್ಮ ಮನೆಯಲ್ಲಿ ಕುಂಕುಮ ಇಲ್ಲದಿರುವುದು ಎಂದು ಯೋಚಿಸಿದವನು ತರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ಅವನು ತಾನು ಹೇಳಿದ್ದನ್ನು ತರಲು ಒಪ್ಪುವುದಿಲ್ಲ ಎಂದು ತಿಳಿದಿದ್ದವಳಿಗೆ ಅವನು ತರ್ತೀನಿ ಎಂದು ಸುಲಭವಾಗಿ ಒಪ್ಪಿಕೊಂಡಿದ್ದು ನೋಡಿ ಆಶ್ಚರ್ಯವಾಗಿ ಅವನು ಹೋದತ್ತಲೇ ನೋಡುತ್ತಾ ಉಳಿದಳು ಜಾನಕಿ. ಮುಂದುವರಿಯುವುದು. ಧನ್ಯವಾದಗಳು.